ಸ್ವಾಮಿ ಕೊಲೆ ಕೇಸಲ್ಲಿ 1 ತಿಂಗಳಿನಿಂದ ದರ್ಶನ್ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ. ಜೈಲು ಊಟ ಫಿಕ್ಸ್ ಆಗಿದೆ. ಇದೇ ಟೀಮ್ನ ಕೆಲವರನ್ನ ಈಗ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಇದೀಗ ದರ್ಶನ್ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆ ನಡೆದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಕುರಿತ ವರದಿ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಕಂಗಾಲು. ತುಮಕೂರು ಜೈಲಿಗೆ ಶಿಫ್ಟ್ ಆಗುತ್ತಾ ಡಿ ಗ್ಯಾಂಗ್. ಪರಪ್ಪನ ಅಗ್ರಹಾರ ಸೇರಿ 1 ತಿಂಗಳಾಗ್ತಾ ಬರ್ತಿದೆ. ಈ 1 ತಿಂಗಳಲ್ಲಿ ದರ್ಶನ್ ಲೈಫ್ ಹಾಗೂ ಲೈಫ್ ಸ್ಟೈಲ್ನಲ್ಲಿ ಹಲವು ಬದಲಾವಣೆ ಆಗಿದ್ದು ದರ್ಶನ್ ಮೌನಕ್ಕೆ ಶರಣಾಗಿದ್ದಾರೆ. ಜೈಲಲ್ಲಿ ಏನು ಸರಿ ಹೋಗ್ತಿಲ್ಲ ಅಂತ ಒದ್ದಾಡ್ತಿರೋ ದಾಸ ನೆಮ್ಮದಿಗಾಗಿ ಪರದಾಡುತ್ತಿದ್ದಾರೆ. ಈ ಮಧ್ಯೆ ಡಿ ಆ್ಯಂಡ್ ಗ್ಯಾಂಗ್ನ ಬೇರೆಡೆ ಶಿಫ್ಟ್ ಮಾಡುವ ಪ್ಲಾನ್ ನಡೆದಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದರ್ಶನ್ ಶೀಘ್ರದಲ್ಲೇ ತುಮಕೂರು ಜೈಲಿಗೆ ಶಿಫ್ಟ್ ಆಗಲಿದ್ದಾರೆ ಎಂಬ ಮಾತು ಕೇಳಿ ಬರ್ತಿದೆ. ಏಕಾಏಕಿ ದರ್ಶನ್ನ ಶಿಫ್ಟ್ ಮಾಡಲು ಕಾರಣವೇನು, ಯಾವ ವಿಚಾರಕ್ಕೆ ಶಿಫ್ಟ್ ಮಾಡುವ ವಿಚಾರ ಚರ್ಚೆಯಲ್ಲಿದೆ ಅನ್ನೋದು ಕುತೂಹಲವಾಗಿದೆ. ವಾತಾವರಣ ಸರಿ ಇರದ ಕಾರಣ ಶಿಫ್ಟ್. ಹಾಗಾದ್ರೆ ಈ ಸುದ್ದಿ ಹಿಂದಿನ ಅಸಲಿ ಕಹಾನಿ ಏನು? ದರ್ಶನ್ ತೂಗುದೀಪ್ ಯಾವಾಗ ಪರಪ್ಪನ ಅಗ್ರಹಾರ ಜೈಲಿನಿಂದ ತುಮಕೂರು ಜೈಲಿಗೆ ಶಿಫ್ಟ್ ಆಗ್ತಿದ್ದಾರೆ ಅನ್ನೋದಕ್ಕೆ ಪರಪ್ಪನ ಅಗ್ರಹಾರ ಜೈಲಿನ ವಾತಾವರಣವೇ ಕಾರಣ ಎನ್ನಲಾಗ್ತಿದೆ. ನಟ ದರ್ಶನ್ಗೆ ಜೈಲೂಟ ಸರಿಯಾಗ್ತಿಲ್ಲ. ಇದೇ ಕಾರಣಕ್ಕೆ ಡಿ ಆ್ಯಂಡ್ ಗ್ಯಾಂಗ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು ಜೈಲಾಧಿಕಾರಿಗಳು ಸಿದ್ಧತೆ ನಡೆಸುತ್ತಿದ್ದಾರೆ. ದರ್ಶನ್ ಆರೋಗ್ಯದಲ್ಲಿ ಹಲವು ಬದಲಾವಣೆಯಾಗಿದ್ದು ತೂಕ ಕೂಡ ಕಡಿಮೆಯಾಗಿದೆ. ಹೀಗಾಗಿ ಪರಪ್ಪನ ಅಗ್ರಹಾರದಲ್ಲಿನ ವಾತಾವರಣ ದರ್ಶನ್ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ ಅನ್ನೋ ಸಂಶಯದ ಮೇರೆಗೆ ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲು ಅಧಿಕಾರಿಗಳು ಪ್ಲಾನ್ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಜೈಲು ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ. ನಾಳೆ ಅಥವಾ ನಾಡಿದ್ದು ಒಳಗೆ ಶಿಫ್ಟ್ ಆಗುವ ಸಾಧ್ಯತೆ ಇದೆ. ಇನ್ನು ದರ್ಶನ್ ವಿರುದ್ಧ ಪವಿತ್ರ ಗೌಡ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಎಲ್ಲ ಕಾರಣಕ್ಕೆ ಇದೀಗ ನಟ ದರ್ಶನ್ ಅವರು ಜೈಲಿನಿಂದ ರಿಲೀಸ್ ಆಗಿ ಹೊರಗೆ ಬರುವುದು ಕಷ್ಟದ ಸಂಗತಿ ಎಂಬ ಅಭಿಪ್ರಾಯ ಕೂಡ ಕೇಳಿ ಬರುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಚಾಲೆಂಜಿಂಗ್ ಸ್ಟಾರ್ ವಿರುದ್ಧ ಅದೇನೇ ಸುದ್ದಿ ಇದ್ರೂ ಅವರ ಅಭಿಮಾನಿಗಳ ಹುಚ್ಚಾಟ ಮಾತ್ರ ಮುಗಿತಾ ಇಲ್ಲ. ಪ್ರಭಾಸ್ ನಟನೆಯ ಕಲ್ಕಿ ಚಿತ್ರದ ರಿಲೀಸ್ ಆಗಿದ್ರೆ ದರ್ಶನ್ ಫ್ಯಾನ್ಸ್ ಮಾಡಿರೋದೇನು ಗೊತ್ತಾ? ಇಲ್ಲಿದೆ ನೋಡಿ ಸ್ಟೋರಿ. ಕಲ್ಕಿ ಪೋಸ್ಟರ್ ಮೇಲೆ ಶಾಸ್ತ್ರಿ ಪೋಸ್ಟರ್. ಇವರೇ ನಮಗೆ ಬಾಸ್ ಎಂದ ಡಿ ಫ್ಯಾನ್ಸ್. ಎಷ್ಟೇ ದಿನವಾದರೂ ದರ್ಶನ್ ವಿರುದ್ಧ ಅದೇನೇ ವಿಚಾರ ಕೇಳಿ ಬಂದ್ರೂ ದಾಸನ ಮೇಲಿನ ಅಭಿಮಾನ ಮಾತ್ರ ಕಡಿಮೆ ಆಗಲ್ಲ. ಲಕ್ಷಾಂತರ ಫ್ಯಾನ್ಸ್ ಹೊಂದಿರೋ ದರ್ಶನ್ ಜೈಲು ಸೇರಿದ್ರು ಅವರ ಮೇಲಿನ ಅಭಿಮಾನ ಹೋಗಿಲ್ಲ. ಇದಕ್ಕೆ ಸಾಕ್ಷಿ ಶಾಸ್ತ್ರಿ ಚಿತ್ರ ರಿಲೀಸ್ ಮಾಡಿ ಹಬ್ಬ ಮಾಡಿರೋದು. ಹೌದು, ಪ್ರಭಾಸ್ ನಟನೆಯ ಕಲ್ಕಿ ಚಿತ್ರ ರಿಲೀಸ್ ಆಗಿದ್ದು ಉತ್ತಮ ಕಲೆಕ್ಷನ್ ಪಡೆದಿದೆ. ಇಂತಹ ಹೊತ್ತಲ್ಲಿ ದರ್ಶನ್ ಅಭಿಮಾನಿಗಳು ಕಲ್ಕಿ ಚಿತ್ರದ ಪೋಸ್ಟರ್ ಮೇಲೆ ಶಾಸ್ತ್ರಿ ಚಿತ್ರದ ಪೋಸ್ಟರ್ ಅಂಟಿಸಿ ಹಬ್ಬ ಮಾಡಿದ್ದಾರೆ. ಫ್ಯಾನ್ಸ್ ತಮ್ಮದೇ ಶೈಲಿಯಲ್ಲಿ ಶಾಸ್ತ್ರಿ ಚಿತ್ರವನ್ನ ಮತ್ತೊಮ್ಮೆ ವೆಲ್ಕಮ್ ಮಾಡಿದ್ದಾರೆ. 19 ವರ್ಷದ ಬಳಿಕ ಬಂದಂತಹ ಶಾಸ್ತ್ರಿ ಚಿತ್ರ ನೋಡಿ ಹಬ್ಬ ಮಾಡಿದ್ದಾರೆ. ಇದನ್ನ ಮತ್ತೆ ನೋಡಿದ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಕಲ್ಕಿ ಚಿತ್ರದ ಪೋಸ್ಟರ್ ಮೇಲೇನೆ ದರ್ಶನ್ ಶಾಸ್ತ್ರಿ ಚಿತ್ರದ ಪೋಸ್ಟರ್ ಹಾಕಿದ್ದಾರೆ. ಜೈಲಿನಲ್ಲಿ ದರ್ಶನ್ಗೆ ಕೊಟ್ಟ ನಂಬರ್ ಇರೋ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅವನು ಪ್ಯಾನ್ ಇಂಡಿಯಾ ಸ್ಟಾರ್ ಆದ್ರೇನು, ಪ್ಯಾನ್ ವರ್ಲ್ಡ್ ಸ್ಟಾರ್ ಆದ್ರೆ ನಮಗೇನು, ಕರ್ನಾಟಕದಲ್ಲಿ ಇವರದ್ದೇ ಸೌಂಡ್, ಇವರದ್ದೇ ಹಾವಳಿ ಅಂತ ಅಭಿಮಾನವನ್ನ ಬರೆದಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಶಾಸ್ತ್ರಿ ಫ್ಯಾನ್ಸ್ ಅಬ್ಬರದ ವಿಡಿಯೋ ವೈರಲ್ ಆಗ್ತಿದೆ. ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ಶಾಸ್ತ್ರಿ ಚಿತ್ರ ರಿಲೀಸ್ ಆಗಿದೆ. ಈ ಒಂದು ಥಿಯೇಟರ್ ಆವರಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಕಲ್ಕಿ ಚಿತ್ರದ ಪೋಸ್ಟರ್ ಮೇಲೇನೆ ಶಾಸ್ತ್ರಿ ಚಿತ್ರದ ಪೋಸ್ಟರ್ ಹಾಕಿ ಸಂಭ್ರಮಿಸಿದ್ದಾರೆ. ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಮುಂದುವರೆದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.